ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೀವು ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಕುಂಭರಾಶಿ ಜನರಿಗೆ ನಮಸ್ಕಾರ. ಅಂದರೆ ಸ್ನೇಹಿತರೆ, ಶನಿದೇವರು ರಹಸ್ಯ ಸಂದೇಶವನ್ನು ಒಂದನ್ನು ಕಳಿಸಿದ್ದಾರೆ ಎಂದು ನಿಮ್ಮೆಲ್ಲರಿಗೂ ತಿಳಿಸೋಣ. ನಿಮ್ಮ ಜೀವನದ ಈ 4 ಆಸೆಗಳು ಮುಂದಿನ 48 ಗಂಟೆಗಳಲ್ಲಿ ಈಡೇರುತ್ತದೆ. ಹೌದು, ಇಂದಿನ ವಿಡಿಯೋವನ್ನು ನೀವು ನಿರ್ಲಕ್ಷಿಸಿದರೆ ನಿಮ್ಮ ಜೀವನದುದ್ದಕ್ಕೂ ನೀವು ವಿಷಾದಿಸುತ್ತೀರಿ, ಏಕೆಂದರೆ ಅಂತಹ ಸಮಯ ಮತ್ತೆ ಬರುವುದಿಲ್ಲ. ಕರ್ಮಫಲದಾತ ಶನಿದೇವರು ಈಗ ನಿಮ್ಮೆಲ್ಲರನ್ನು ಸಂಪೂರ್ಣವಾಗಿ ಆಶೀರ್ವದಿಸಿದ್ದಾರೆ. ಮತ್ತು ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ಅವರ ಪವಾಡವು ನಿಮ್ಮ ಜೀವನದಲ್ಲಿ ಕಂಡುಬರುತ್ತದೆ. ನಾವು ಈ ವಿಷಯಗಳನ್ನು ಗಾಳಿಯಿಂದ ಹೇಳುತ್ತಿಲ್ಲ, ಬದಲಾಗಿ ನಮಗೆ ಸಂಕೇತಗಳು ಬರುತ್ತಿವೆ. ನಿಮ್ಮ ಜಾತಕ ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆಗಳ ಆಧಾರದ ಮೇಲೆ ನಾವು ಇಂದಿನ ಭವಿಷ್ಯವಾಣಿಗಳನ್ನು ನಿಮಗೆ ತಂದಿದ್ದೇವೆ. ದಯವಿಟ್ಟು ಇದನ್ನು ತಮಾಷೆ ಎಂದು ತಪ್ಪಾಗಿ ಭಾವಿಸಬೇಡಿ. ನಿಮ್ಮ ಮಾಹಿತಿಗಾಗಿ ಈ ಮಾಹಿತಿಯನ್ನು ಸಂಗ್ರಹಿಸಲು ನಮಗೆ 8 ರಿಂದ 10 ಗಂಟೆಗಳು ಬೇಕಾಗುತ್ತದೆ ಮತ್ತು ನಾವು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸುವುದಿಲ್ಲ. ನೀವು ಈ ಮಾಹಿತಿಯನ್ನು ನೋಡಿ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದು ನಾವು ಬಯಸುತ್ತೇವೆ. ಮುಂಬರುವ ಒಳ್ಳೆಯ ಸಮಯಗಳಿಂದ ನೀವು ಪ್ರಯೋಜನ ಪಡೆಯಬೇಕೆಂದು ನಾವು ಬಯಸುತ್ತೇವೆ. ಮತ್ತು ಸ್ನೇಹಿತರೆ, ನಾವು ಪ್ರತಿಯಾಗಿ ಏನನ್ನು ನಿರೀಕ್ಷಿಸುವುದಿಲ್ಲ. ದಯವಿಟ್ಟು ನಮ್ಮ ಕಠಿಣ ಪರಿಶ್ರಮಕ್ಕೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಧನ್ಯವಾದಗಳು ಅಂತ ತಿಳಿಸಿ ಸಾಕು. ಇದು ನಿಜವಾಗಿಯೂ ನಮ್ಮ ಹೃದಯವನ್ನು ತುಂಬುತ್ತದೆ. ಹೌದು ಸ್ನೇಹಿತರೆ, ವಿಡಿಯೋದ ಮುಖ್ಯ ವಿಷಯಕ್ಕೆ ಹೋಗೋಣ. ನಿಮ್ಮ ಮಾಹಿತಿಗಾಗಿ ಶನಿಯು ಪ್ರಸ್ತುತ ನಿಮ್ಮ ಜಾತಕದಲ್ಲಿ 2ನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ. ಹೌದು, ಈಗ 2ನೇ ಮನೆಯಲ್ಲಿ ಶನಿ ಇದ್ದಾನೆ. ಒಂದು ದೊಡ್ಡ ಚಂಡಮಾರುತವು ನಿಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನು ಅಪ್ಪಳಿಸಲಿದೆ. ಈ ಚಂಡಮಾರುತವು ನಿಮ್ಮ ದುಃಖಗಳು, ನಿಮ್ಮ ತೊಂದರೆಗಳ ಬಗ್ಗೆ ಅಲ್ಲ, ಆದರೆ ನಿಮ್ಮ ಸಂತೋಷಗಳ ಬಗ್ಗೆ. ಇದು ನಿಮ್ಮ ಕ್ರಿಯೆಗಳ ಬಗ್ಗೆ. ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸಿನಲ್ಲಿ ಊಹಿಸಲಾಗದ ಆಳವಾದ ಬದಲಾವಣೆಗಳನ್ನು ತರುತ್ತದೆ. ಈಗ ನಿಮ್ಮ ಜೀವನವು ಮತ್ತೊಮ್ಮೆ ಉತ್ತುಂಗಕ್ಕೆ ಏರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಶನಿದೇವ ಅಂದರೆ ಸ್ನೇಹಕಾರ 2ನೇ ಮನೆಯಲ್ಲಿ ಕುಳಿತಾಗ ಶನಿಯ ಶಶಯೋಗ ಮತ್ತು ಕುಬೇರ ಲಕ್ಷ್ಮಿ ಯೋಗವು ರೂಪುಗೊಳ್ಳುತ್ತದೆ. ಏಕೆಂದರೆ 2ನೇ ಮನೆ ಸಂಪತ್ತಿನ ಮನೆಯಾಗಿದೆ ಮತ್ತು ನೀವೆಲ್ಲರೂ ನಿಮ್ಮ ಜೀವಿತಾವಧಿಯಲ್ಲಿ ಅನುಭವಿಸುತ್ತಿರುವ ಸಂಪತ್ತಿನ ಕೊರತೆಯನ್ನು ಪರಿಹರಿಸಲಾಗುವುದು. ಏಕೆಂದರೆ ಶನಿದೇವ ಕರ್ಮದ ದೇವರು. ಅವರು ಆಶೀರ್ವದಿಸುವ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಮೋಸ ಮತ್ತು ಅಸೂಯೆಯನ್ನು ಹೊಂದಿರುವ ರೀತಿಯ ವ್ಯಕ್ತಿಯಲ್ಲ. ಅವರು ಎಲ್ಲರ ಬಗ್ಗೆ ಚೆನ್ನಾಗಿ ಯೋಚಿಸುವವರು ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕರುಣೆ ಮತ್ತು ಸಕಾರಾತ್ಮಕ ಚಿಂತನೆಯ ಭಾವನೆಯನ್ನು ಹೊಂದಿರುವವರು, ಧರ್ಮದ ಮಾರ್ಗವನ್ನು ಅನುಸರಿಸುವವರು ಮತ್ತು ಯಾವಾಗಲೂ ದೇವರನ್ನು ನಂಬುವವರು. ಇವರು ಜೀವನದಲ್ಲಿ ಶನಿದೇವ ದಯಾಳು. ಹೌದು, ಮತ್ತು ಈಗ ಶನಿದೇವ ನಿಮ್ಮೆಲ್ಲರಿಗೂ ದಯಾಳುವಾದ್ದರಿಂದ ನಿಮ್ಮ ಕಾಯುವಿಕೆ ಮುಗಿದಿದೆ. ಈಗ ಸಿದ್ಧರಾಗಿ. ಕಳೆದ 5 ವರ್ಷಗಳಲ್ಲಿ ನೀವು ಅನುಭವಿಸಿದ ವಿಷಯ ಬರಲಿದೆ. ಹೌದು, ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವ ಅನೇಕ ಜನರಿದ್ದಾರೆ. 2, 3 ಅಥವಾ 5 ವರ್ಷಗಳಿಂದ ಕಾಯುತ್ತಿರುವ ಅನೇಕರಿದ್ದಾರೆ. ಈಗ ನಿಮ್ಮ ಸರದಿ. ನೀವು ಬಹಳಷ್ಟು ನೋವನ್ನು ಸಹಿಸಿಕೊಂಡಿದ್ದೀರಿ ಎಂದು ನನಗೆ ತಿಳಿದಿದೆ. ನೀವು ಬಹಳಷ್ಟು ದುಃಖ ಮತ್ತು ಕಷ್ಟಗಳನ್ನು ಎದುರಿಸಿದ್ದೀರಿ. ಬೇರೆ ಯಾರಾದರೂ ನಿಮ್ಮ ಸ್ಥಾನದಲ್ಲಿದ್ದರೆ ಅವರು ಯಾವುದೋ ಒಂದು ಅಪ್ರಸ್ತುತ ವ್ಯವಹಾರಗಳಿಗೆ ಹೋಗುತ್ತಿದ್ದರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ತಮ್ಮ ಆತ್ಮಸಾಕ್ಷಿಯನ್ನು ಮಾರುತ್ತಿದ್ದರು. ಆದರೆ ಸ್ನೇಹಿತರೆ, ನಿಮಗೆ ದೇವರಲ್ಲಿ ನಂಬಿಕೆ ಇದೆ. ನಿಮಗೆ ದೇವರಲ್ಲಿ ಸಂಪೂರ್ಣ ನಂಬಿಕೆ ಇದೆ ಮತ್ತು ನೀವು ಏನೇ ಮಾಡಿದರೂ, ಎಷ್ಟೇ ಕಠಿಣ ಪರಿಸ್ಥಿತಿಗಳಿದ್ದರೂ ನೀವು ಎಂದಿಗೂ ಅನ್ಯಾಯದ ದುಷ್ಟಕೃತ್ಯಗಳಲ್ಲಿ ತೊಡಗಿಸಿಕೊಂಡಿಲ್ಲ. ಹೌದು, ಒಂದು ದಿನ ದೇವರು ನಿಮ್ಮ ಜೇಬುಗಳನ್ನು ತುಂಬುತ್ತಾನೆ ಎಂದು ನೀವು ಯಾವಾಗಲೂ ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಿ. ಮತ್ತು ಈಗ ಸಮಯ ಬಂದಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಮುರಿದ ಜೇಬುಗಳು ತುಂಬಲಿದೆ. ಈಗ ನಿಮ್ಮ ಸೂಕ್ತ ಅದೃಷ್ಟ ಮತ್ತೊಮ್ಮೆ ಒಳೆಯಲಿದೆ ಮತ್ತು ಎಲ್ಲರಿಗೂ ಮಾಹಿತಿಯ ಸಮಯ ನಿಮ್ಮ ಕಡೆ ಇದೆ. ನಿಮ್ಮ ಜೀವನದ ನಿಯಂತ್ರಣ ಈಗ ನಿಮ್ಮ ಕೈಯಲ್ಲಿದೆ. ಹೌದು, ನೀವು ಅದನ್ನು ಮುಂದಕ್ಕೆ ಸಾಗಿಸಲು ಬಯಸಿದರೆ ಅದು ಮುಂದುವರಿಯುತ್ತದೆ ಮತ್ತು ನೀವು ಅದನ್ನು ಇಲ್ಲಿಯೇ ಇರಿಸಿಕೊಳ್ಳಲು ಬಯಸಿದರೆ ಅದು ಇಲ್ಲಿಯೇ ಇರುತ್ತದೆ. ಏಕೆಂದರೆ ಸ್ನೇಹಿತರೆ, ನೆನಪಿಡಿ,
ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಮತ್ತು ತೊಂದರೆಗಳು ಉದ್ಭವಿಸಿದಾಗಲೆಲ್ಲ ಅವರು ದೇವರ ತಪ್ಪಲ್ಲ, ಬದಲಾಗಿ ನಿಮ್ಮದೇ ತಪ್ಪು. ನೀವು ಅವುಗಳ ಬಗ್ಗೆ ಅರಿವಿಲ್ಲದೆ ಇದ್ದರೂ ಸಹ, ನೀವು ತಿಳಿಯದೆ ತಪ್ಪುಗಳನ್ನು ಮಾಡಿದರೂ ಸಹ ಸ್ನೇಹಿತರೆ, ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ನೀವು ತಪ್ಪಿಸಬೇಕಾದ ಕೆಲವು ಸಣ್ಣ ತಪ್ಪುಗಳ ಬಗ್ಗೆ ನಾವು ನಿಮಗೆ ಹೇಳುತ್ತೇವೆ. ಶನಿದೇವನ ಆಶೀರ್ವಾದದಿಂದ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಪ್ರಮುಖ ಬದಲಾವಣೆಗಳು ಸಂಭವಿಸಲಿವೆ, ಯಾವ ಪ್ರಮುಖ ಪವಾಡಗಳು ಸಂಭವಿಸಲಿವೆ, ನಿಮ್ಮ 2ನೇ ಮನೆಯಲ್ಲಿ ಇರಿಸಲಾಗಿರುವ ಶನಿಗ್ರಹವು ಯಾವ ಪರಿಣಾಮ ಬೀರುತ್ತದೆ, ಅದು ನಿಮ್ಮ ಪ್ರೇಮ ಜೀವನ, ಆರೋಗ್ಯ, ವೃತ್ತಿ ಮತ್ತು ಕುಟುಂಬ ಜೀವನದ ಮೇಲೆ ಯಾವ ಪರಿಣಾಮ ಬೀರುತ್ತದೆ, ನಾವು ಅವೆಲ್ಲವನ್ನು ಚರ್ಚಿಸುತ್ತೇವೆ. ಮತ್ತು ವಿಡಿಯೋದ ಕೊನೆಯಲ್ಲಿ ಮುಂದಿನ 48 ಗಂಟೆಗಳಲ್ಲಿ ನಿಮಗೆ ರಾಮಬಾಣವಾಗುವ ಪ್ರಮುಖ ಪರಿಹಾರವನ್ನು ನಾವು ನಿಮಗೆ ತಿಳಿಯುತ್ತೇವೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಆರಂಭದಿಂದ ಅಂತ್ಯದವರೆಗೆ ಎಚ್ಚರಿಕೆಯಿಂದ ನೋಡಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ, ನೀವು ಈ ವಿಡಿಯೋವನ್ನು ಇನ್ನೂ ಇಷ್ಟಪಡದಿದ್ದರೆ ದಯವಿಟ್ಟು ಅದನ್ನು ಈಗಲೇ ಇಷ್ಟಪಟ್ಟು ಲೈಕ್ ಮಾಡಿ. ಏಕೆಂದರೆ ಜನರು ವಿಡಿಯೋವನ್ನು ನೋಡಿದಾಗ ಮತ್ತು ನಂತರ ಅದನ್ನು ಲೈಕ್ ಮಾಡಲು ಮರೆತಾಗ ನಮಗೆ ತುಂಬ ಕೆಟ್ಟದಾಗುತ್ತದೆ. ಆದರೆ ಇಂದು ನೀವು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ವಿಡಿಯೋವನ್ನು ಇಷ್ಟಪಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಮಾಹಿತಿಗಾಗಿ ಮುಂದಿನ 48 ಗಂಟೆಗಳಲ್ಲಿ ಶನಿಯು ನಿಮ್ಮ 2ನೇ ಮನೆಯಲ್ಲಿ ಸಾಗುತ್ತಾನೆ. ಇದು ಶಶಯೋಗ ಎಂಬ ಮತ್ತು ಕುಬೇರ ಲಕ್ಷ್ಮಿ ಯೋಗ ಎಂಬ ಯೋಗವನ್ನು ಸೃಷ್ಟಿಸುತ್ತದೆ. ಆದರೆ ಅದೇ ಒಣಗಲು ಪ್ರಾರಂಭಿಸಿದಾಗ ಇರುವೆಗಳು, ಮೀನುಗಳು ತಿನ್ನುತ್ತವೆ. ಇದರರ್ಥ ಎಲ್ಲರಿಗೂ ಅವಕಾಶ ಸಿಗುತ್ತದೆ. ನೀವು ನಿಮ್ಮ ಸರದಿಗಾಗಿ ಕಾಯಬೇಕು ಮತ್ತು ನಿಮ್ಮ ಸರದಿ ಖಂಡಿತವಾಗಿಯೂ ಬರುತ್ತದೆ. ಆದ್ದರಿಂದ ಭಯಪಡಬೇಡಿ. ಈಗ ಹೊರಹೊಮ್ಮುತ್ತಿರುವ ಪ್ರಮುಖ ಚಿಹ್ನೆ ಎಂದರೆ ಮುಂದಿನ 3 ದಿನಗಳಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಾರೆ. ಹೌದು ಸ್ನೇಹಿತರೆ, ಅಪರಿಚಿತರು, ಹೊಸ ವ್ಯಕ್ತಿ ಅಥವಾ ಬಹುಶಃ ನೀವು ತಿಳಿದಿರುವ ಆದರೆ ಇನ್ನೂ ವಿಶೇಷವಾಗಿಲ್ಲದ ಯಾರಾದರೂ ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ನೀವು ಅವರೊಂದಿಗೆ ಮೊದಲು ವಿಶೇಷ ಸ್ನೇಹ ಅಥವಾ ಸಂಪರ್ಕವನ್ನು ಹೊಂದಿಲ್ಲದಿರಬಹುದು. ಈ ವ್ಯಕ್ತಿ ಯಾವುದೋ ನೆಪ ಅಥವಾ ಮಾಧ್ಯಮದ ಮೂಲಕ ನಿಮ್ಮ ಜೀವನದ ಭಾಗವಾಗುತ್ತಾನೆ ಮತ್ತು ಅವನು ನಿಮ್ಮ ಜೀವನದ ಭಾಗವಾಗುತ್ತಾನೆ. ಅವರ ಆಗಮನವು ಅನೇಕ ಸಂತೋಷಗಳನ್ನು ತರುತ್ತದೆ. ಮತ್ತು ಈ ವ್ಯಕ್ತಿ ವಿರುದ್ಧ ಲಿಂಗದವರಾಗಿರಬಹುದು. ನೀವು ಪುರುಷರಾಗಿದ್ದರೆ ಅದು ಮಹಿಳೆಯಾಗಿರಬಹುದು ಮತ್ತು ನೀವು ಮಹಿಳೆಯಾಗಿದ್ದರೆ ಅವರು ಪುರುಷರಾಗಿರಬಹುದು. ಅವರ ಆಗಮನವು ನಿಮ್ಮನ್ನು ಸಂತೋಷದಿಂದ ತುಂಬುತ್ತದೆ. ನೀವು ಹುಡುಕುತ್ತಿದ್ದವನು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡಂತೆ ಭಾಸವಾಗುತ್ತದೆ. ನಿಮಗೆ ಬೇಕಾದ ಎಲ್ಲವನ್ನು ನೀವು ಅವರಲ್ಲಿ ನೋಡುತ್ತೀರಿ. ಅವರು ನಿಮ್ಮನ್ನು ವಿಶೇಷವೆಂದು ಭಾವಿಸುವಂತೆ ಮಾಡುತ್ತಾರೆ ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಇದು ಅವನು ಅಥವಾ ಅವಳು ನಿಮ್ಮನ್ನು ತುಂಬ ಇಷ್ಟಪಡುತ್ತಾರೆ ಎಂದು ತೋರಿಸುತ್ತದೆ. ಅವನು ಅಥವಾ ಅವಳು ಬಂದ ನಂತರ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಘಟನೆಗಳು ಸಂಭವಿಸಲು ಪ್ರಾರಂಭಿಸುತ್ತವೆ. ಆದಾಗ್ಯೂ ಪರಿಸ್ಥಿತಿಗಳು ಅಲ್ಪಾವಧಿಯಲ್ಲಿಯೇ ಬದಲಾಗಬಹುದು. ನೀವು ಮಾಡಿದ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸಬೇಕು. ಪರಸ್ಪರ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿಯೂ ಕೆಲವು ತೊಂದರೆಗಳು ಉಂಟಾಗಬಹುದು. ನೀವು ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಚಿಂತಿತರಾಗಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಅಲ್ಲದೆ ನಿಮ್ಮ ಸ್ವಂತ ವ್ಯಾಯಾಮದ ಬಗ್ಗೆ ಗಮನ ಕೊಡಿ. ಯೋಗ ಮತ್ತು ವ್ಯಾಯಾಮವನ್ನು ಜೀವನ ಶೈಲಿಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಿ. ಆಲೋಚನೆಗಳಲ್ಲಿ ಆಗಾಗ್ಗೆ ಬದಲಾವಣೆಗಳು ಚಡಪಡಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಇದು ಕಷ್ಟಕರ ಸಮಯವಾಗಿರುತ್ತದೆ. ಜನರ ಟೀಕೆಗಳು ನಿಮ್ಮನ್ನು ನೀವು ಸರಿ ಎಂದು ಸಾಬೀತುಪಡಿಸಲು ಒತ್ತಾಯಿಸುವಂತೆ ಮಾಡುತ್ತದೆ. ಇದು ಹೊಸ ತಪ್ಪುಗಳಿಗೆ ಕಾರಣವಾಗಬಹುದು. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಲು ಪ್ರಯತ್ನಿಸಿ ಮತ್ತು ಸಮಯ ಕಳೆದ ನಂತರ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವು ಹಠಾತ್ತಲ್ಲಿ ಪ್ರಮುಖ ಬದಲಾವಣೆಗಳು ಸಂಭವಿಸಬಹುದು. ಇದು ಇಲ್ಲಿಯವರೆಗೆ ಮಾಡಿದ ಯೋಜನೆಗಳಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು. ಸಂಬಂಧಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ಅಂಶಗಳಿಗೆ ಗಮನ ಕೊಡಿ. ಸ್ನೇಹಿತರೆ, ಆಮ್ಲೀಯತೆ ಮತ್ತು ಅನಿಲದಿಂದ ಬಳಲಬಹುದು. ಈ ಸಮಯದಲ್ಲಿ ನೀವು ಒಂದು ಆಸೆ ಈಡೇರುವುದರಿಂದ ಸಂತೋಷವಾಗಿರುತ್ತೀರಿ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಹೊಂದಿದ್ದ ಯಾವುದೇ ಕಾಳಜಿಗಳನ್ನು ಸಹ ಪರಿಹರಿಸಬಹುದು. ಹಣಕಾಸಿನ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಇದು ಸರಿಯಾದ ಸಮಯ. ಹಣಕಾಸಿನ ವಹಿವಾಟುಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು ಇರುತ್ತದೆ ಮತ್ತು ನೆರೆಹೊರೆಯವರಿಗೆ ಸಂಬಂಧಿಸಿದ ಆದರೆ ನೆನಪಿಡಿ, ಮಾರ್ಗವು ಕಷ್ಟಕರವಾದಾಗ ಗಮ್ಯಸ್ಥಾನವು ದೊಡ್ಡದಾಗಲಿದೆ. ಮತ್ತು 4ನೆಯ ಚಿಹ್ನೆ ಎಂದರೆ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ನಿಮ್ಮನ್ನು ಆಧ್ಯಾತ್ಮಿಕತೆಯ ಕಡೆಗೆ ಎಳೆಯಲು ಪ್ರಾರಂಭಿಸಿದಾಗ, ಒಳಗಿನ ಯಾರೋ ಕರೆಯುತ್ತಿರುವಂತೆ, ಯಾರೋ ಈ ಸತ್ಯಕ್ಕೆ ಹಿಂತಿರುಗಿ ಎಂದು ಹೇಳುತ್ತಿರುವಂತೆ, ಇದು ದೇವರು ನಿಮ್ಮನ್ನು ತನ್ನ ರಕ್ಷಣೆಗೆ ತೆಗೆದುಕೊಳ್ಳುತ್ತಿದ್ದಾನೆ ಮತ್ತು ವಂಚನೆಯ ರಾತ್ರಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂಬುದಕ್ಕೆ ಸಂಕೇತವಾಗಿದೆ. ಸಹೋದರ ಸಹೋದರಿಯರೇ, ಈ 4 ಎಚ್ಚರಿಕೆಗಳು ಒಟ್ಟಿಗೆ ಕಾಣಿಸಿಕೊಂಡಾಗ ಜೀವನದಲ್ಲಿ ಹೊಸ ಅಧ್ಯಾಯ ತೆರೆಯಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಹಳೆಯ ಜನರು ಮತ್ತೆ ದೂರ ಹೋಗುತ್ತಾರೆ,
ಹೊಸ ಜನರು ಬರುತ್ತಾರೆ, ಮೋಸಗಾರ ಜನರು ನಾಶವಾಗುತ್ತಾರೆ ಮತ್ತು ಸತ್ಯದ ಹಾದಿ ಸುಗಮವಾಗುತ್ತದೆ. ಆದರೆ ಕೇಳಿ, ಈ ಬದಲಾವಣೆ ಪ್ರಾರಂಭವಾದಾಗ ಮೊದಲು ನಿಮ್ಮ ಸ್ವಂತ ಮನೆಯಿಂದ ದೃಶ್ಯವು ಪ್ರಾರಂಭವಾಗುತ್ತದೆ. ನೀವು ಪ್ರೀತಿಯನ್ನು ನೀಡಿದ ಸ್ಥಳದಲ್ಲಿ ಮೊದಲು ನಿಮಗೆ ನೋವುಂಟಾಗುತ್ತದೆ. ಇದನ್ನು ಕೇಳಿದ ನಂತರ ನಿಮ್ಮ ಹೃದಯ ಭಾರವಾಗಿದ್ದರೆ ಸಮಯ ಮುಂದುವರಿಯುವುದು ಮೊದಲು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಉಪಸ್ಥಿತಿಯನ್ನು ಅನುಭವಿಸಿ, ಏಕೆಂದರೆ ನೀವು ಈಗ ಈ ಸತ್ಯವನ್ನು ಎದುರಿಸಲು ಹೆದರುವುದಿಲ್ಲ ಎಂಬ ಸಂಕಲ್ಪವನ್ನು ಮಾಡುತ್ತಿದ್ದೀರಿ. ನೋಡಿ, ಕತ್ತಲೆ ಮೋಡಗಳು ಹೊಡೆದಾಗ ಮೊದಲು ಕತ್ತಲೆ ದಟ್ಟವಾಗುತ್ತದೆ, ನಂತರ ಮಿಂಚು ಮಿಂಚುತ್ತದೆ, ನಂತರ ಗುಡುಗು ಬರುತ್ತದೆ, ಅದ ನಂತರ ಮಳೆ ಬರುತ್ತದೆ. ಅದು ಎತ್ತದೆ, ಅದು ಎಲ್ಲ ಕೊಳೆಯನ್ನು ತೊಳೆದು ಹೊಸ ಆರಂಭವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲೂ ಅದೇ ಆಗಲಿದೆ. ಮೊದಲು ಕೆಲವು ದಿನಗಳು, ಏಕೆಂದರೆ ಇಂದಿನ ಎಚ್ಚರಿಕೆ ಯಾವುದೇ ಸಾಮಾನ್ಯ ವ್ಯಕ್ತಿಗೆ ಅಲ್ಲ, ನಿಮಗಾಗಿ. ಸಹೋದರ ಸಹೋದರಿಯರೇ, ಜೀವನದಲ್ಲಿ ಎಲ್ಲವನ್ನು ನೀವು ಪೂರ್ಣ ಹೃದಯದಿಂದ ಮಾಡಿದ್ದೀರಿ. ನಿಮ್ಮ ಸಂಬಂಧಗಳನ್ನು ಪೋಷಿಸಿದ್ದೀರಿ, ನಂಬಿದ್ದೀರಿ, ಬೆಂಬಲಿಸಿದ್ದೀರಿ. ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಪ್ರೀತಿಯನ್ನು ನೀಡದಿದ್ದರೂ, ಆದರೆ ಈಗ ಏನೆಲ್ಲ ಪಡೆದುಕೊಂಡಿದ್ದೀರಿ. ದ್ರೋಹ ಮತ್ತು ಅದರ ಮೇಲೆ ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ಮಾಟ ಮಂತ್ರ, ದುಷ್ಟಕಣ್ಣು ಮತ್ತು ವಾಮಾಚಾರದ ಆಟ ನಡೆಯುತ್ತಿದೆ. ನಿಮ್ಮ ಅದೃಷ್ಟ ಕೆಟ್ಟದಾಗಿಯೇ ಇದೆ ಎಂದು ಕೆಟ್ಟದಾಗಿಯೇ ನೀವು ಆಶ್ಚರ್ಯಪಡುತ್ತಿದ್ದೀರಿ. ಮನೆಯಲ್ಲಿ ಏಕೆ ಜಗಳ, ವ್ಯವಹಾರ ಏಕೆ ಸ್ಥಗಿತಗೊಳ್ಳುತ್ತಿದೆ, ಹಣ ಏಕೆ ಬರುತ್ತದೆ ಕಳೆದು ಹೋಗುತ್ತದೆ ಮತ್ತು ನಿಮ್ಮ ಮಕ್ಕಳು ಏಕೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ನೀವು ಏಕೆ ನಿದ್ರೆ ಕಳೆದುಕೊಂಡಿದ್ದೀರಿ, ನೀವು ಎಂದಿಗೂ ಶಾಂತಿಯನ್ನು ಅನುಭವಿಸಲೇ ಇಲ್ಲ ಎಂದು ಯೋಚಿಸಿದ್ದೀರಿ. ಇದೆಲ್ಲವೂ ಹಾಗೆ ನಡೆಯುತ್ತಿದೆ. ಇಲ್ಲ, ಖಂಡಿತ ಇಲ್ಲ. ಇಂದು ನಾನು ನಿಮಗೆ ಸತ್ಯವನ್ನು ಹೇಳಲು ಬಂದಿದ್ದೇನೆ. ನಿಮ್ಮ ಜೀವನದಲ್ಲಿ ನಿಮ್ಮ ವಿನಾಶಕ್ಕೆ ಮೂಲವಾಗಿರುವ ಇಬ್ಬರು ಜನರಿದ್ದಾರೆ, ಕೇವಲ ಇಬ್ಬರು ಜನರು. ಆದರೆ ಈ ಇಬ್ಬರು ಶತ್ರುಗಳು ನಿಮ್ಮ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ವಿಪತ್ತಿನ ಹಿಂದೆ ಈ ಎರಡು ಮುಖಗಳಿವೆ. ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ನೀವು ಹೆಚ್ಚು ಮುಗ್ಧರಾಗಿರುವಷ್ಟು ನಿಮ್ಮ ಸುತ್ತಲಿನ ಜನರು ಹೆಚ್ಚು ಅಪಾಯಕಾರಿ. ನೀವು ಹೆಚ್ಚು ನಂಬಿದ ಜನರು ನಿಮ್ಮ ಮನೆ ಮತ್ತು ಹೃದಯದಲ್ಲಿ ನೀವು ಸ್ಥಾನ ನೀಡಿದವರು ನಿಮ್ಮನ್ನು ಮಾಟ, ದುಷ್ಟಕಣ್ಣು ಮತ್ತು ಮಾಟಮಂತ್ರದಿಂದ ಎಷ್ಟು ಬಿಗಿಯಾಗಿ ಬಂಧಿಸಿದ್ದಾರೆಂದರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ ಮತ್ತು ಈ ಬದಲಾವಣೆಯು ಅನೇಕ ಹೊಸ ಸಾಧ್ಯತೆಗಳಿಗೆ ಬಾಗಿಲು ತೆರೆಯುತ್ತದೆ. ಈ ಬದಲಾವಣೆಗಳನ್ನು ಮುಕ್ತ ಹೃದಯದಿಂದ ಸ್ವಾಗತಿಸುವ ಮತ್ತು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಸಮಯ ಇದು. ದೇವರು ಮತ್ತು ದೇವತೆಗಳ ಆಶೀರ್ವಾದವು ನಿಮಗೆ ಎಲ್ಲ ಯಶಸ್ಸನ್ನು ತರುತ್ತದೆ ಮತ್ತು ನೀವು ಎಂದಿಗೂ ಊಹಿಸದ ಎಲ್ಲವನ್ನು ನೀವು ಪಡೆಯುತ್ತೀರಿ. ಆದ್ದರಿಂದ ಈಗ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಸಮಯ ಮತ್ತು ಇದಕ್ಕಿದ್ದಂತೆ ಆರ್ಥಿಕ ಲಾಭದ ಸಾಧ್ಯತೆಗಳು ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ಅಲ್ಲದೆ ನಿಮ್ಮ ಪ್ರಾರ್ಥನಾ ಕೋಣೆಯಲ್ಲಿ ಧಾತುರ ಮೂಲವನ್ನು ಸ್ಥಾಪಿಸಿ ಮತ್ತು ಪ್ರತಿದಿನ ಮಹಾಕಾಳಿ ಬೀಜಮಂತ್ರ ಒಂದು ಜಪವನ್ನು ನಿಯಮಿತವಾಗಿ ಪಠಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಇದು ಮೊದಲ ಪರಿಹಾರವಾಗಿತ್ತು. ಈ ಸಮಯದಲ್ಲಿ ಕೆಲವು ಸಾಮಾಜಿಕ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ನಿಮ್ಮ ಕೊಡುಗೆ ಸಮಾಜದಲ್ಲಿ ಹೊಸ ಗುರುತನ್ನು ನೀಡುತ್ತದೆ. ಸ್ನೇಹಿತರೆ, ಯಾವುದೇ ಕುಟುಂಬದ ವಿಷಯದಲ್ಲಿ ನೀವು ಉಪಸ್ಥಿತಿಯು ವಿಶೇಷವಾಗಿ ಮುಖ್ಯವಾಗಿರುತ್ತದೆ. ಈ ಸಮಯದಲ್ಲಿ ಸಂದರ್ಭಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ನಡೆಯುತ್ತವೆ. ಸ್ನೇಹಿತರೆ, ಇದಾಗಿತ್ತು ಕುಂಭರಾಶಿಯ ಭವಿಷ್ಯ. ಶನಿಯ ಎರಡನೇ ಮನೆಯ ಶನಿ ಎರಡನೇ ಮನೆಗೆ ಪ್ರವೇಶಿಸಿದಾಗ ಏನೆಲ್ಲ ಶುಭ ಫಲಗಳಿವೆ ಅನ್ನೋ ಮಾಹಿತಿ ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ. ವಿಡಿಯೋ ಇಷ್ಟ ಆದರೆ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಸ್ನೇಹಿತರೆ.